ನಮ್ಮ ಆಡಳಿತ ಮಂಡಳಿ ಇನ್ನು 20ನೇ ತಾರೀಕು 20/7/26 ಇವತ್ತು 11 ಗಂಟೆಗೆ ಆಡಳಿತ ಮಂಡಳಿ ಸಭೆ ಕರೆದಿದ್ದೆ. ಇವತ್ತು ಆಡಳಿತ ಮಂಡಳಿಯ ಸಭೆಯಲ್ಲಿ ಕೆಲವು ಹಾಲು ಉತ್ಪಾದಕರಿಗೆ ಸಂಬಂಧಪಟ್ಟಂತ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ತೀರ್ಮಾನಗಳು, ಅದರಲ್ಲಿ ವಿಶೇಷವಾಗಿ ಏನು ಇವತ್ತು ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆ ಕೊರತೆಯಿಂದ ಇವತ್ತು ತುಂಬಾ ಕಷ್ಟದಲ್ಲಿ ನಮ್ಮ ಹಾಲು ಉತ್ಪಾದಕರು ಇರೋದ್ರಿಂದ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ಪರವಾಗಿ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ನಿರ್ದೇಶಕರುಗಳು ಹಾಲು ಉತ್ಪಾದಕರ ಪರವಾಗಿ ಒಂದು ಕಾರ್ಯಕ್ರಮಗಳು, ಈ ಅಭಾವಕ್ಕೆ ತಕ್ಕಂತ ಕಾರ್ಯಕ್ರಮಗಳು ಕೊಟ್ಟಿರೋದು ಒಂದು ವಿಶೇಷ. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ ಹಾಗೂ ಜಾನುವಾರುಗಳಿಗೆ ಮೇವು ಇವೆಲ್ಲ ತೊಂದರೆ ಆಗಿರೋದು ತಮ್ಗೆಲ್ಲ ಗೊತ್ತಿರೋದೆ. ಅದರಿಂದ ನಮ್ಮ ಒಕ್ಕೂಟದಲ್ಲಿ, ನಮ್ಮ ಆಡಳಿತ ಮಂಡಳಿ ನಮ್ಮ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನ ಹಾಲು ಉತ್ಪಾದಕರ ಪರವಾಗಿ ಇವತ್ತು ಘೋಷಣೆ ಮಾಡಿದೆ. ಉದ್ದೇಶ ಹಾಲು ಉತ್ಪಾದನೆ ಹೆಚ್ಚಿಗೆ ಆಗಬೇಕು, ಗುಣಮಟ್ಟ ಒಳ್ಳೆ ಕ್ವಾಲಿಟಿ ಬರಬೇಕು. ಹಾಲು ಉತ್ಪಾದನೆ ಮತ್ತೆ ಕ್ವಾಲಿಟಿ ಬರಬೇಕಾದ್ರೆ ಹಾಲು ಉತ್ಪಾದಕರಿಗೆ ಯಾವ ರೀತಿ ಸಹಕಾರವನ್ನ ಕೊಟ್ರೆ ಉತ್ಪಾದನೆ, ವಿಶೇಷವಾಗಿ ಹಸಿರು ಮೇವು ಬೆಳೆಯೋದಕ್ಕೆ ಒಂದು ಕಾರ್ಯಕ್ರಮ ಮೊದಲಿಂದ ಕೂಡ ಇತ್ತು. ಅದು ಕೂಡ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಒಕ್ಕೂಟನೆ ಕೊಟ್ಟಿದ್ದು. ಮೊದಲು ನಾವು 1 ಎಕರೆಗೆ 3,000 ರೂಪಾಯಿ ಹಸಿರು ಮೇವು ಬೆಳೆಯೋದಕ್ಕೆ ಪ್ರೋತ್ಸಾಹಧನ ಕೊಡುವಂತದ್ದು ಇತ್ತು, ಮೊದಲಿಂದ ಕೊಡ್ತಾ ಇದ್ದೀವಿ ನಾವು. ಅದು ಕೂಡ ರಾಜ್ಯದಲ್ಲಿ ಮೊದಲನೇ ಬಾರಿಗೆ 3 ರೂಪಾಯಿ ಪ್ರೋತ್ಸಾಹಧನ, 50% ಬೀಜ. ಅದ್ರ ಲಿಮಿಟ್ ಇತ್ತು, 1,000 ಎಕರೆಗೆ ಮಾತ್ರ ಅಂತ ಲಿಮಿಟ್ ಇತ್ತು. ಆದ್ರೆ ಈಗ ಅದನ್ನ ನಮ್ಮ ಆಡಳಿತ ಮಂಡಳಿ ಪ್ರತಿ ಎಕರೆಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟೇ ರೈತರು ಹಾಲು ಉತ್ಪಾದಕರು, ನೀರಿನ ಅನುಕೂಲ ಇರೋಂಥವರು ಮತ್ತೆ ಜಮೀನು ಇರೋಂಥವರು, ಹಸಿರು ಮೇವು ಬೆಳೆಯಕ್ಕೆ ಮುಂದೆ ಬರೋಂಥವರು, ಹಸಿರು ಮೇವು ಬೆಳೆದು ಅವನ ಹಸುವಿಗೆ ಮತ್ತೆ ಬೇರೆಯವರು ಕೂಡ ಮಾರ್ಕೊಬಹುದು. ಅದು ಮೊದಲಿಂದ ಕೂಡ ಅದು 1,000 ಎಕರೆ ಲಿಮಿಟ್ ಮಾಡಿ 3,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದಿದ್ದು. ಇವತ್ತು ಎಷ್ಟೇ ಜನ ಹಾಲು ಉತ್ಪಾದಕರು ನೀರು ಮತ್ತೆ ಜಮೀನಿದೆ, ನಾವು ಹಸಿರು ಮೇವನ್ನ ಬೆಳಿತೀವಿ ಅಂತ ಮುಂದೆ ಬಂದ್ರೆ ಅವ್ರಿಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಅಂತೇಳಿ ತೀರ್ಮಾನ ತಗೊಂಡಿದ್ದು ಇವತ್ತು. ಅದ್ರ ಜೊತೆಗೆ ಬೀಜ ಕೂಡ ಅಷ್ಟೇ. ಮೊದಲಿಗೆ ನಮ್ಗೆ 3,000 ಕ್ವಿಂಟಾಲ್ ಬೀಜವನ್ನ 50% ಅಲ್ಲಿ ಕೊಡ್ತಾ ಇದೀವಿ ನಾವು. ಈಗ ಎಷ್ಟೇ ರೈತರು ಹಸಿರು ಮೇವು ಬೆಳೆಕ್ಕೆ ಮುಂದೆ ಬಂದ್ರೆ ಅವ್ರಿಗೆ 5,000 ರೂಪಾಯಿ ಪ್ರೋತ್ಸಾಹಧನ ಕೊಡೋದ್ ಜೊತೆಗೆ ಬೀಜ ಕೂಡ ಮೊದಲು ಏನ್ 50% ಸಬ್ಸಿಡಿ 50% ಕೊಡ್ತಾ ಇದ್ವಿ, ಫ್ರೀ ಆಗಿ ಬೀಜ ಕೂಡ ಕೊಡೋದಂತೂ ಕೂಡ ತೀರ್ಮಾನ ಮಾಡಿದ್ದಿರಬಹುದು. ಅದ್ರ ಜೊತೆಗೆ ಸೈಲೇಜ್ ಹಸಿರು ಮೇವು ಉತ್ಪಾದನೆ ಮಾಡುತ್ತವ್ರು. ಹಿಂದೆ ಕೋಲಾರ ಜಿಲ್ಲೆಯಲ್ಲಿ ಬರೀ 50 ಘಟಕಗಳನ್ನ ಮಾಡೋದಕ್ಕೆ 50 ಮಾತ್ರ ಹಸಿರು ಮೇವು ಉತ್ಪಾದನೆ ಮಾಡಂತ ಸೈಲೇಜ್ 20,000 ರೂಪಾಯಿ ಕೊಡ್ತಾ ಇದೀವಿ, ಬರೀ 50 ರೈತರಿಗೆ ಮಾತ್ರ, 50 ಕಡೆ ಮಾಡೋದಕ್ಕೆ ಮಾತ್ರ. ಆದ್ರೆ ಈಗ
ಎಷ್ಟೇ ಜನ ಬಂದರೂ ಕೂಡ ಸೈಲೇಜ್ ಮಾಡುವಂತವರು, ಹಸಿರು ಮೇವು ಉತ್ಪಾದನೆ ಘಟಕವನ್ನ ಮಾಡುವಂತವರು ಎಷ್ಟೇ ಜನ ಬಂದರೂ ಕೂಡ ಅವ್ರಿಗೆ ಏನು ಮೊದಲು 20,000 ಕೊಡ್ತಿದ್ವಿ, ಅದು ಲಿಮಿಟ್ ಇಲ್ಲ, 25,000 ಕೊಡೋದಂತೂ ಕೂಡ ತೀರ್ಮಾನ ತಗೊಂಡಿದ್ದು ಕೂಡ ಇವತ್ತು. ಆ ಜೊತೆಗೆ ಅಜ್ವಾಲ ತೊಟ್ಟಿ ನಿರ್ಮಾಣ ಅಲ್ವಾ, ಅಜ್ವಾಲ ತೊಟ್ಟಿ ನಿರ್ಮಾಣ. ಹಿಂದೆ ನಾವು ಬರೀ 100 ಅಜ್ವಾಲ ತೊಟ್ಟಿಗೆ ಮಾತ್ರ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ವಿ, ಬರೀ 3,000 ರೂಪಾಯಿ ಕೊಡೋದು ಅಂತೇಳಿ. ಈಗ ಅದನ್ನ ಎಷ್ಟೇ ರೈತರು ಮುಂದೆ ಬಂದರೂ ಕೂಡ ಅಜ್ವಾಲ ತೊಟ್ಟಿ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ 5,000 ರೂಪಾಯಿ ಪ್ರೋತ್ಸಾಹನ ಕೊಡೋದಂತೂ ಕೂಡ ತೀರ್ಮಾನ ಮಾಡಿದ್ವಿ. ಇದು ಹಸಿರು ಮೇವನ್ನು ಬೆಳೆಯಂತ ಒಂದು ತೀರ್ಮಾನಗಳಾದ್ರೆ, ವಿಶೇಷವಾಗಿ ಈ ತೀರ್ಮಾನ ಈಗ ನಾನು ಹೇಳಕ್ ಹೊರಟಿದ್ದೀನಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ ಮಿಲ್ಕಿನನ್ನು ಮಾಡಕ್ಕಾಗಿಲ್ಲ, ಮಾಡಿಲ್ಲ ಇಲ್ಲಿವರೆಗೂ ಕೂಡ. ಮೊಟ್ಟ ಮೊದಲಿಗೆ ನಮ್ಮ ಕೋಲಾರ ಒಕ್ಕೂಟದಲ್ಲಿ ಒಂದು ತೀರ್ಮಾನ ತಗೊಂಡಿದ್ವಿ, ಎಮ್ಮೆಗಳನ್ನು ಹೆಚ್ಚಿಗೆ ಮಾಡಬೇಕು. ಒಕ್ಕೂಟದಲ್ಲಿ ಎಮ್ಮೆ ಹಾಲನ್ನು ಹೆಚ್ಚಿಗೆ ಮಾಡಬೇಕು. ಯಾಕೆ ಎಮ್ಮೆಗಳನ್ನು ಹೆಚ್ಚಿಗೆ ನಾವು ಇಲ್ಲಿ ಹೆಚ್ಚಿಗೆ ಮಾಡಿಕೊಂಡು ಎಮ್ಮೆ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಅಂದ್ರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಸುಗಳಿದೆ, ಕ್ವಾಲಿಟಿ ಗುಣಮಟ್ಟ ಹಾಲು ಕೂಡ ಸಿಗ್ತಾ ಇಲ್ಲ. ಫ್ಯಾಟ್ ಮೇಲೆ ರೇಟ್ ಕೊಡೋದಂತ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಹಾಕಿದ್ವಿ. ಇವತ್ತು ಏನು ಕ್ವಾಲಿಟಿ ಇದೆಯೋ ಆ ಕ್ವಾಲಿಟಿ ಮೇಲೆ ರೇಟ್ ಕೊಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮಲ್ಲಿ ಎಮ್ಮೆಗಳು ಕಡಿಮೆ ಇರೋದ್ರಿಂದ, ಎಮ್ಮೆಗಳು ರೈತರು ಮುಂದೆ ಬರದೇ ಇರೋದ್ರಿಂದ ಎಮ್ಮೆಗಳು ಕಟ್ಕೊಳಕ್ಕೆ ಇವತ್ತು ಆ ಎಮ್ಮೆ ರೇಟ್, ಹಾಲ್ ರೇಟ್ ಏನ್ ಸಿಗ್ಬೇಕಾಗಿತ್ತು ಅದು ನಮ್ಮ ಹಾಲು ಉತ್ಪಾದಕ ಸಿಗ್ತಾ ಇಲ್ಲ. ಇವತ್ತು ಎಮ್ಮೆಗಳು ಇಲ್ಲದೆ ಇರೋದ್ರಿಂದ, ನಮಗೆ ಬರೀ ಹಸುಗಳಿರೋದ್ರಿಂದ, ಹಸು ಹಾಲು ಇರೋದ್ರಿಂದ ಗುಣಮಟ್ಟ ಕೂಡ ನಾವು ಅಷ್ಟೊಂದು ರೀಚ್ ಆಗಕ್ ಆಗ್ತಾ ಇಲ್ಲ. ಅದರಿಂದ ವಿಶೇಷವಾದ ಒಂದು ತೀರ್ಮಾನ ತಗೊಂಡಿರೋದು ಏನಂದ್ರೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅವ್ರ ಮೆಂಬರ್ಗಳಾಗಿರ್ಬೇಕು, ಶೇರ್ ಹೋಲ್ಡರ್ ಆಗಿರ್ಬೇಕು. ಅಂತವ್ನ ಎಮ್ಮೆ ಕಟ್ಕೊಳ್ತೀನಿ ಅಂತ ಮುಂದೆ ಬಂದ್ರೆ ಅಂತವ್ರಿಗೆ ನಮ್ಮ ಒಕ್ಕೂಟದಿಂದ 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಡುವಂಥದ್ದು. 30,000 ರೂಪಾಯಿ ಒಂದು ಎಮ್ಮೆಗೆ. ಸುಮಾರು ನನ್ನ ಪ್ರಕಾರ ಒಂದು 60,000 ರೂಪಾಯಿ ಇರ್ಬೋದು ಅಂತ ಒಂದು ಎಮ್ಮೆ ಇಟ್ಕೊಳ್ರಿ. ನಾವು 30,000 ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟರೆ ಇನ್ನು ಉಳಿದಿದ್ದು 30,000 ಆಗ್ತದೆ, 40,000 ಆಗ್ತದೆ, 20,000 ಆಗ್ತದೋ ಅವನು ರೈತ ಹಾಕೊಂಡು ಎಮ್ಮೆ ಕಟ್ಕೊಬೇಕು. ಅದು ಒಂದು ವರ್ಷಕ್ಕೆ ನಾವು 1,000 ಎಮ್ಮೆ ಗುರಿ ಇಟ್ಕೊಂಡಿದ್ದೀವಿ. 1,000 ಒಂದು ವರ್ಷಕ್ಕೆ. ಈ ಯೋಜನೆ 5 ವರ್ಷಕ್ಕೆ ಕಾರ್ಯಕ್ರಮ ಅಂತ ತೀರ್ಮಾನ ಮಾಡಿದ್ವಿ. 5 ವರ್ಷಕ್ಕೆ, ಒಂದು ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ ನಮ್ಗೆ 3 ಕೋಟಿ ರೂಪಾಯಿ ಬೇಕಾಗ್ತದೆ ಅಲ್ವಾ? 3 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬೇಕಾಗ್ತದೆ ಸರ್ ಪ್ರೋತ್ಸಾಹನ. ಒಂದು ವರ್ಷಕ್ಕೆ 1,000 ಎಮ್ಮೆ ಖರೀದಿ ಮಾಡೋದಕ್ಕೆ. ಇದು 5 ವರ್ಷದ ಕಾರ್ಯಕ್ರಮ. ಇದು ಸುಮಾರು 15 ಕೋಟಿ ರೂಪಾಯಿ ಆಗ್ತದೆ. 5 ವರ್ಷಕ್ಕೆ 15 ಕೋಟಿ ರೂಪಾಯಿ ಆಗ್ತದೆ. 5 ವರ್ಷಕ್ಕೆ 5,000 ಎಮ್ಮೆ ಆಗ್ತದೆ. ಇದು ಖರೀದಿ ಮಾಡುವಂತ ಸಂದರ್ಭ ಕೂಡ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಈಗಾಗಲೇ ತುಂಬಾ ಪಾರದರ್ಶಕವಾಗಿರಬೇಕು ಅನ್ನೋ ಉದ್ದೇಶದಿಂದ ಖರೀದಿ ಪ್ರಕ್ರಿಯೆಯನ್ನು ಕ್ಷೇತ್ರ ಮಟ್ಟದ ನಿರ್ದೇಶಕರು, ಆ ಭಾಗದ ನಿರ್ದೇಶಕರಾಗಿರ್ಬೋದು, ನಿರ್ದೇಶಕರು, ಒಕ್ಕೂಟದ ಅಧಿಕಾರಿಗಳು, ಅಲ್ಲಿ ಸ್ಥಳೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳು ಒಂದು ಕಮಿಟಿ ಕೂಡ ಮಾಡಿಕೊಂಡು ಎಲ್ಲೂ ಕೂಡ ಏನು ಮಿಸ್ಯೂಸ್ ಆಗದೆ ಇರೋ ರೀತಿಯಲ್ಲಿ ತುಂಬಾ ಪಾರದರ್ಶಕವಾಗಿ ಈ ಯೋಜನೆಯನ್ನ, ಕಾರ್ಯಕ್ರಮವನ್ನ ನಮ್ಮ ಕೋಲಾರ ಒಕ್ಕೂಟ ಮೊಟ್ಟ ಮೊದಲಿಗೆ ಹಾಲು ಉತ್ಪಾದನೆ ಜಾಸ್ತಿ ಮಾಡೋದ್ರ ಜೊತೆಗೆ ಗುಣಮಟ್ಟವನ್ನು ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಎಮ್ಮೆಗಳ ಖರೀದಿ ಮಾಡುತ್ತಾ ಒಂದು ಯೋಜನೆ ಕಾರ್ಯಕ್ರಮವನ್ನ ಇದು ತಂದಿರೋದು ತುಂಬಾ ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಒಂದು ಕಂಡೀಷನ್ ಏನಂದ್ರೆ, ಒಂದು ಕಂಪ್ನಿ ಕೂಡ ಮಾಡಿದೀವಿ.
ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಪಾರದರ್ಶಕವಾಗಿರ್ಬೇಕು ಅನ್ನೋದಕ್ಕೆ. ಆದರೆ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಎಮ್ಮೆ ಖರೀದಿ ಮಾಡಬೇಕಾದ್ರೂ ನಮ್ಮ ಜಿಲ್ಲೆಯ ಒಳಗಡೆ ಎಮ್ಮೆ ಖರೀದಿ ಮಾಡಬಾರದು, ಹೊರ ಜಿಲ್ಲೆ ಮತ್ತೆ ಹೊರ ರಾಜ್ಯ. ಉದ್ದೇಶ ಏನು ಅಂದ್ರೆ, ನಮ್ಮ ಎಮ್ಮೆ ಇಲ್ಲಿರೋ ಎಮ್ಮೆನೆ ಇಲ್ಲೇ ಇರುವ ರೈತ ಖರೀದಿ ಮಾಡೋದ್ರಿಂದ ಅದು ಹಾಲು ನಾವು ಅಂದ್ಕೊಂಡ ಒಂದು ಗುರಿಯನ್ನ ಆಗೋದಿಲ್ಲ, ಮುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಎಲ್ಲ ನಿಂತ ಪ್ರಕಾರ ಈ ಕಂಡೀಷನ್ಗಳು ಹಾಕಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಹಾಲು ಉತ್ಪಾದಕರಿಗೆ ಕೊಟ್ಟಿದ್ದೀವಿ ನಾವು. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಒಂದು ವರ್ಷದಲ್ಲಿ ನಮ್ಮ ಒಕ್ಕೂಟ ಕೋಲಾರ ಚಿಕ್ಕಬಳ್ಳಾಪುರ ಸಪರೇಟ್ ಆದ್ಮೇಲೆ ಹಾಲು ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಆದ್ರೆ ನಾವು ಸಪರೇಟ್ ಆದಾಗ ಸುಮಾರು 6 ಲಕ್ಷ ಲೀಟರ್ ಇತ್ತು. ಇವತ್ತು ನಾವು 8.25 ಹೋಗಿದ್ದೀವಿ. ಮೊನ್ನೆ 8,25,000 ಕೂಡ ರೀಚ್ ಆಗಿದ್ದೀವಿ. ನಮ್ಮ ಗುರಿ ಒಂದು ವರ್ಷದ ಒಳಗಡೆ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗಬೇಕು ನಮ್ಮ ಜಿಲ್ಲೆಯಿಂದ, ನಮ್ಮ ಒಕ್ಕೂಟದಿಂದ. ಇವೆಲ್ಲಾ ಕಾರ್ಯಕ್ರಮಗಳು ಒಂದು ಕಡೆ ಆದ್ರೆ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮಾಡಿಕೊಂಡು ಈ ಯೋಜನೆಗಳನ್ನ ಕಾರ್ಯಕ್ರಮಕ್ಕೆ ಕೊಟ್ರೆ ನಾವು ಒಂದು ವರ್ಷದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬಹುದು ಅನ್ನೋ ಒಂದು ಗುರಿಯನ್ನು ಕೂಡ ಇಟ್ಟು ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಆಡಳಿತ ಮಂಡಳಿಯಲ್ಲಿ ವಿಶೇಷವಾಗಿ ತಗೊಂಡಂತ ತೀರ್ಮಾನಗಳು. ಆಮೇಲೆ ಜೊತೆಗೆ ನಮ್ಮ ಗೋದಾಮಿಯಲ್ಲಿ ಸೂಪರ್ ನೆಪಿಯರ್ ಅಲ್ವಾ, ಹುಲ್ಲಿನ ಕಡ್ಡಿ, ಅದು ಕೂಡ ನಾವು 50% ಅಲ್ಲಿ ಅದು 1000 ಜನಕ್ಕೆ ಕಡ್ಡಿ ಕೊಡ್ತಾ ಇದೀವಿ. ಅದು ಕೂಡ ಫ್ರೀ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಇವೆಲ್ಲ ಹಾಲು ಉತ್ಪಾದಕರಿಗೆ ವಿಶೇಷವಾಗಿ ಗುಣಮಟ್ಟ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡೋದಕ್ಕೆ ಇವತ್ತಿನ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು. ಇದು ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ರಾಜ್ಯದಲ್ಲಿ ಅಭಾವ ಆಗಿರೋದು, ಮಳೆ ಇಲ್ಲದೆ ತೊಂದರೆ ಆಗಿರೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತೆ ಎಲ್ಲ ಅಧಿಕಾರಿಗಳ ಸಭೆಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ಹೈನುಗಾರಿಕೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೈನುಗಾರಿಕೆಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಕ್ರಮಗಳು ಕೂಡ ವಹಿಸಬೇಕು ಅಂತೇಳಿ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿನ್ನೆ ಸಭೆಯಲ್ಲಿ ತಿಳಿಸಿದ್ದಾರೆ. ನಾವು ನಮ್ಮ ಒಕ್ಕೂಟದಿಂದ ಹೈನುಗಾರಿಕೆ ವೃತ್ತಿಯಲ್ಲಿರುವಂತ ಹಾಲು ಉತ್ಪಾದಕರಿಗೆ ಸರ್ಕಾರ ಜೊತೆಗೆ ವಿಶೇಷವಾದ ಒಂದು ಪ್ಯಾಕೇಜ್ ಅನ್ನ, ಎಷ್ಟು ದಿನ ಈ ಅಭಾವ ಇರ್ತದೆ, ಇದು ಲಿಮಿಟ್ ಅಲ್ಲ, ಅಭಾವ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕು. ಈ ಹಸು ಕಾರ್ಯಕ್ರಮ ಬೇರೆ, ಎಮ್ಮೆ ಕಾರ್ಯಕ್ರಮ ಅದು 5 ವರ್ಷದ ಕಾರ್ಯಕ್ರಮ. ಇನ್ನು ಬೇರೆ ಬೇರೆ ಏನು ಹಾಲು ಉತ್ಪಾದಕರಿಗೆ ಅಭಾವದಲ್ಲಿ ಏನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ಅವನ ಯಾವತ್ತುವರೆಗೂ ಕೂಡ ಮಳೆ ತೊಂದರೆ ಆಗಿ ಅಭಾವ ಇರ್ತದೋ ಅಲ್ಲಿವರೆಗೂ ಕೂಡ ಈ ಯೋಜನೆ ಕಾರ್ಯಕ್ರಮನ ಮುಂದುವರಿಸೋದು ಅಂತೇಳಿ ಇವತ್ತು ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ. ಅದಕ್ಕೆ ನಾನು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಿಬ್ಬಂದಿಗೆ, ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಈ ಕಾರ್ಯಕ್ರಮ ಎಲ್ಲೂ ಕೂಡ ಪಾರದರ್ಶಕವಾಗಿರಬೇಕು, ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಅದಕ್ಕೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮ ಮುಖೇನ ಈ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಿಮಗೂ ಕೂಡ ಕರೆಸಿ ಇದರ ಮಾಹಿತಿಯನ್ನು ಕೊಡಬೇಕು ಅಂತ ಕರೆಸಿದ್ದೀನಿ. ನಮಸ್ಕಾರ.